ನಾವು ಪೇಪರ್ ನಾವು ಕೊಟ್ಟಿರೋ ಅನೌನ್ಸ್ಮೆಂಟ್ ನ ಕಿರಣ್ ನೋಡೇ ನೋಡ್ತಾರೆ. ಅವ್ರ ಪೇಪರ್ ನೋಡೇ ನೋಡ್ತಾರೆ ಅಂತ ಹೇಗೆ ಹೇಳ್ತೀರಾ? ಮೇಡಮ್, ನಿಮ್ಮನ್ನ ಕೊಲೆ ಮಾಡ್ಬೇಕಂತ ಒಂದೇ ಉದ್ದೇಶ ಇರೋ ಮನುಷ್ಯ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಖಂಡಿತ ಪೇಪರ್ ನೋಡೇ ನೋಡ್ತಾನೆ. ಇದಕ್ಕೆ ಟೈಮು ಅಂತ ಹೇಳೋದು. ಎಷ್ಟು ದೊಡ್ಡ ಕೆಲಸ ಮಾಡಿದ್ರೇನು, ಇವನ ಹತ್ರ ಅಡಿಗೆ ಕೆಲಸ ಮಾಡ್ಬೇಕು. ಇನ್ನು ಎಷ್ಟು ದಿವಸ ಈ ಕೆಲಸ ಮಾಡ್ಬೇಕು? ಟೀ ಚೆನ್ನಾಗಿದ್ಯಾ? ಅಯ್ಯ ಕುಡೀರಿ. ಲತಾ, ನಿನ್ಗಿನ್ನೊಂದು ಮದುವೆನಾ? ಮತ್ತೊಬ್ಬ ಗಂಡನ? ಈ ಪೇಪರ್ನೆಲ್ಲ ಹಾಕಿರೋ ಪಬ್ಲಿಸಿಟಿ ಒಂದು ನಾಟಕ. ನೀವು ನನಗೋಸ್ಕರ ಬೀಸಿರೋ ಬಲೆ, ಅದನ್ನ ಕತ್ತರಿಸಿ ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಆದ್ರೆ ನೀವೆತ್ತಿರೋ ಬಲೆನ ಹರಿದು ನನ್ನ ಗುರಿನ ಸಾಧಿಸಿ ನೆಮ್ಮದಿ ಪಡೆದೇ ಪಡಿಸ್ತೀನಿ. ದಟ್ ಈಸ್ ಡೆಫಿನೆಟ್. ಈ ಎಂಗೇಜ್ಮೆಂಟ್ ಮೂಲಕ ನಾವು ಕಿರಣ್ಗೆ ಬಲೆ ಬೀಸ್ತೀವಂತ ಒಂದ್ ವೇಳೆ ಅನುಮಾನ ಬಂದ್ರೆ ಅವನ್ ಅಲ್ಲಿಗೆ ಬರ್ದೇ ಇರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ನು ಬಂದ್ರೆ ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹಲೋ, ಎಸ್, ಜಸ್ಟ್ ಮಿನಿಟ್. ಮೇಡಮ್, ನಿಮ್ಗೆ ದಿನಕರಂತೆ ಯಾರಾದ್ರೂ ಗೊತ್ತಾ? ಹೌದು, ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಪ್ಲೀಸ್. ಹಲೋ, ಯಾರು? ಲತಾನಾ? ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಸರ್. ಒಂದ್ ವಿಷಯ, ಇವತ್ ನನ್ಗೆ ನಿಶ್ಚಿತಾರ್ಥ. ಓತೆ ಪೇಪರ್ನಲ್ಲಿ. ನೀ ಚೆನ್ನಾಗಿರ್ಬೇಕಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸಾರಿ ಸರ್, ಈ ಕನ್ಫ್ಯೂಷನ್ ನಲ್ಲಿ ನಿಮ್ಗೆ ಇನ್ವಿಟೇಷನ್ ಕಳ್ಸೋದೇ ಮರ್ತ್ಬಿಟ್ಟೆ. ನನಗೆ ಯಾಕಮ್ಮ ಇನ್ವಿಟೇಷನ್? ಅದಿಲ್ದಿದ್ರು ನಾನು ಬರ್ತೀನಿ. ಒಂದು ವೇಳೆ ನಾನು ಬರೆದಿದ್ರು ನನ್ನ ಮಗನಾದ್ರೂ ಕಳಿಸ್ತೀನಿ. ನಿಮ್ ಮಗನ್ ಕಳ್ಸ್ಕೊಡ್ತೀರಾ ಸರ್? ಹಾಗಾದ್ರೆ ನಾನು ಈಗಲೇ ಒಂದು ಇನ್ವಿಟೇಷನ್ ನಿಮ್ ಮಗನ್ ಕಳ್ಸ್ಕೊಡ್ತೀನಿ. ನೋಡಿ ಸರ್, ಇನ್ವಿಟೇಷನ್ ಇಲ್ಲದೆ ಯಾರು ಬರೋ ಹಾಗೆ ಇಲ್ಲ. ಏನಮ್ಮ, ಇನ್ವಿಟೇಷನ್ ಅಷ್ಟೊಂದು ಮುಖ್ಯನಾ? ಹೌದು ಸರ್, ಅದೇ ಮುಖ್ಯ. ಮರಿದೆ ಅದನ್ನ ಜೊತೆಲಿ ತಗೊಂಡೋಗು ಅಂತ ಹೇಳಿ ಸರ್. ಸರಿ ಅಮ್ಮ. ಹಲೋ, ಯಾರು? ನಾನು ಕಣ, ನಿಮ್ ಅಪ್ಪ ಮಾತಾಡ್ತಾ ಇರೋದು. ನೋಡಪ್ಪ, ನಮ್ಮ ಲತಾ ಮದುವೆ ನಿಶ್ಚಿತಾರ್ಥದ ಇನ್ವಿಟೇಷನ್ ನನಗೆ ಬಂದಿದೆ. ಇನ್ನೊಂದು ಅರ್ಧ ಗಂಟೆಲಿ ನಿನಗೂ ಬರಬಹುದು. ಇನ್ವಿಟೇಷನ್ ಬಂದ್ರೆ ನನ್ನ ಹೆಂಡತಿ ಜೊತೆ ನಾನು ಹೋಗಿ ಬರ್ತೀನಿ. ಅದ್ ಸರಿ, ನಿಮ್ ಗಂಟೆ ಹೀಗಿದೆ? 2 ದಿವಸದಿಂದ ನನಗೆ ನೆಗಡಿ, ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿದೆ. ಡಾಕ್ಟರ್ ತೋರಿಸಿ ಔಷಧಿ ತಗೊಳ್ಳಿ. ನೋಡ, ಅದೆಲ್ಲ ಸರಿ ಹೋಗುತ್ತೆ. ಹಾ, ಐ ಸೇ ಸ್ಟಾಪ್ ಇಟ್. ಡೋಂಟ್ ಲಾಫ್. ನಗಬೇಡ. ಆಗಿಲ್ಲ ಗಣೇಶ್, ನೀ ಸಂಕಟ ಪಡೋ ತರ ಹೆಣ್ಣನ್ನ ನಾನು ಹೆಂಡತಿಯಾಗಿ ಪಡಿಲಿಲ್ಲ. ಗಣೇಶ್, ನಾನಿವತ್ತು ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಈ ಜನ್ಮದಲ್ಲಿ ನಾನು ನಿನ್ನನ್ನು ಮೀಟ್ ಮಾಡೋಲ್ಲ. ನಿನ್ ಜೊತೆಲಿ ಕಳೆದ ಈ 3 ದಿವಸನ ನಾನು ಯಾವತ್ತೂ ಮರೆಯಲ್ಲ. ನಾನು ನಿನಗೆ ಯಾವ ತರನಾದ್ರೂ ತೊಂದರೆ ಮಾಡಿದ್ರೆ ಗಣೇಶ್, ನನಗೆ ಟೈಮ್ ಆಗೋಯ್ತು. ನಾನು ನನ್ನ ಹೆಂಡತಿ ನಿಶ್ಚಿತಾರ್ಥಕ್ಕೆ ಹೋಗ್ತೀನಿ. ಅಲ್ಲಿ ನಿನಗೋಸ್ಕರ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದ್ದೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಭಾರಿ ಚಾಣಕ್ಯ. ಎಲ್ಲ ಪ್ಲಾನ್ ಮಾಡೇ ಇಟ್ಕೊಂಡ್ಬಿಟ್ಟಿದೀಯಾ. ಅಲ್ಲ, ನೀನ್ ಇಲ್ಲಿಂದ ಹೋದ್ಮೇಲೆ ನಾನು ಪೊಲೀಸ್ಗೆ ಫೋನ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಗಣೇಶ್, ನೀನು ಕುಡಿದಿಯಲ್ಲ ಹಾಲು, ಅದ್ರಲ್ಲಿ ನಾನು ನಿದ್ದೆ ಮಾತ್ರೆ ಹಾಕಿದ್ದೆ. ನೀನು ಬೆಳಗ್ಗೆ ಬೇಗ ಎದ್ಬಿಡ್ತೀಯ ಅಂತ ಸ್ವಲ್ಪ ಧಾರಾಳವಾಗಿ ಹಾಕಿದ್ದೆ. ಓಹ್ ಗಾಡ್. ಗಣೇಶ್, ನೀನ್ ಈಗ ಮಲಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತೀಯ. ಎದ್ದ ತಕ್ಷಣ ಇದುವರೆಗೂ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು. ನಾನು ಕೈ ಹಿಡಿದಿರೋ ಕೆಲಸ ಗೆಲುವೋ ಸೋಲೋ ಅಂತ ನಾಳೆ ಬೆಳಗ್ಗೆ ಪೇಪರ್ ನೋಡಿ ತಿಳ್ಕೊ. ಗುಡ್ ಬೈ.
ನೋಡಿ, ಆ ಬಾಡಿನ ರಿಮೂವ್ ಮಾಡಿ. ಡಾಕ್ಟರ್, ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಬಟ್ ವಾಟ್ ಇಸ್ ಡನ್ ಕೆನಾಟ್ ಬಿ ಅನ್ಡನ್. ಇದನ್ನ ನಾನು ಎದುರು ನೋಡಿಲ್ಲ ಇನ್ಸ್ಪೆಕ್ಟರ್. 1.5 ವರ್ಷದ ಹಿಂದೆ ನನ್ನ ಹತ್ರ ಅಡ್ಮಿಟ್ ಆದ ಕಿರಣ್ಗೂ ಈಗ ತಪ್ಪಿಸ್ಕೊಂಡು ಓಡ್ ಹೋಗಿರೋ ಕಿರಣ್ಗೂ ತುಂಬಾ ವ್ಯತ್ಯಾಸ. ಆವತ್ತು ತನ್ನ ಹೆಂಡತಿ ಲತಾನ್ನ ಕೊಲ್ಬೇಕು ಅನ್ನೋ ಒಂದೇ ಒಂದು ಗುರಿಲಿದ್ದ. 1.5 ವರ್ಷದಿಂದ ನಾನು ಅವನು ಕೊಟ್ಟು ಶಾಕ್ ಟ್ರೀಟ್ಮೆಂಟ್, ಔಷಧಿಯಿಂದ ಅವನ ರೋಷ ದ್ವೇಷ ಎಲ್ಲ ಕಮ್ಮಿ ಆಗಿತ್ತು. ಇನ್ನು 3 ತಿಂಗಳು ನನ್ನ ಕೇರ್ನಲ್ಲಿ ಇದ್ದಿದ್ರೆ ಅವನ್ನ ಸಾಧಾರಣ ಮನುಷ್ಯನ್ ಮಾಡ್ತಿದ್ದೆ ಅನ್ನೋ ನಂಬಿಕೆ ನನಗಿತ್ತು. ಅಷ್ಟರಲ್ಲಿ ಡಾಕ್ಟರ್, ನಿಮ್ಮಿಂದ ಒಂದು ವಿಷಯ ತಿಳಿಬೇಕಾಗಿದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ಕಿರಣ್ ನಿಜವಾಗ್ಲೂ ಒಬ್ಬ ಹುಚ್ಚನಾಗಿ ತಪ್ಪಿಸ್ಕೊಂಡು ಹೋಗಿದ್ದಾನ ಅಥವಾ ಒಬ್ಬ ಸಾಧಾರಣ ಮನುಷ್ಯನಾಗಿ ತಪ್ಪಿಸ್ಕೊಂಡು ಹೋಗಿದ್ದಾನ? ಸಾರಿ, ಈ ಪ್ರಶ್ನೆಗೆ ನನಗೆ ಉತ್ತರ ಹೇಳಕ್ಕಾಗ್ತಾ ಇಲ್ಲ. ಸರ್, ಬಾಡಿನ ಕಳಿಸಿ ಆಯ್ತು. ಕೊಲೆ ನಡೆದಿರೋ ರೀತಿ, ಕೊಲೆಗಾರ ತಪ್ಪಿಸ್ಕೊಂಡಿರೋ ರೀತಿ ನೋಡಿದ್ರೆ ಒಬ್ಬ ಹುಚ್ಚ ಮಾಡಿದ ಹಾಗೆ ಖಂಡಿತ ಅನ್ಸಲ್ಲ. ಅವನು ಇದನ್ನ ಪ್ಲಾನ್ ಮಾಡೇ ಮಾಡಿದಾನ ಸರ್. ಎಸ್, ಇಟ್ಸ್ ಅ ವೆಲ್ ಪ್ಲಾನ್ಡ್ ಎಸ್ಕೇಪ್. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೇನೂ ಇಲ್ಲ. ಇನ್ಸ್ಪೆಕ್ಟರ್, ಆ ಚಿತ್ರ ನೋಡಿ, ಅದಕ್ಕೆ ಒಂದು ಕಣ್ಣಿಲ್ಲ. ಅದನ್ನ ಅವನು ಇನ್ನೂ ಬರೆದಿಲ್ಲ. ಯಾಕೆಂದ್ರೆ ಅದು ಬರೀ ಪೇಂಟಿಂಗ್ ಅಲ್ಲ, ಕಿರಣ್ ಲೈಫ್ ನಲ್ಲಿ ಒಂದು ಕಹಿ ಘಟನೆಯ ಪ್ರತಿಫಲ. ಅವನ ಜೀವನದಲ್ಲಿ ಸಾಧಿಸಬೇಕು ಅನ್ಕೊಂಡು ಒಂದು ಕೆಲಸ ಇನ್ನೂ ಸಾಧಿಸೋಕಾಗ್ಲಿಲ್ಲ. ಅದೇ ಈ ಪೇಂಟಿಂಗ್. ವಾಟ್ ಡಸ್ ಇಟ್ ಮೀನ್? ಅವನು ಲತಾನ ಯಾವತ್ತು ಕೊಲ್ತಾನೋ ಆವತ್ತು ಈ ಪೇಂಟಿಂಗ್ಗೆ ಇನ್ನೊಂದು ಕಣ್ಣು ಮೂಡುತ್ತೆ. ಅಷ್ಟಾಗಕ್ಕೆ ನಾನು ಬಿಡಲ್ಲ ಡಾಕ್ಟರ್. ಇನ್ಸ್ಪೆಕ್ಟರ್, ಈಗ ತಪ್ಪಿಸ್ಕೊಂಡು ಹೋಗಿರೋನು ಸಾಧಾರಣ ಮನುಷ್ಯ ಅಲ್ಲ. ಮೋಹ, ಪ್ರೀತಿ, ಪಾಶ ಯಾವುದೂ ಇಲ್ಲದೆ ಲತಾನ ಕೊಲ್ಲಬೇಕು ಅಂತ ಒಂದೇ ಒಂದು ಗುರಿಯಿಂದ ಹೊರಟಿರೋ ಯಂತ್ರ, ಎ ಮೆಷಿನ್. ಡಾಕ್ಟರ್, ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗಿರೋ ಒಬ್ಬ ಕ್ರಿಮಿನಲ್ಗೆ ಪರಮವೀರ್ ಚಕ್ರ ಕೊಡ್ಸಕ್ಕೆ ರೆಕಮೆಂಡ್ ಮಾಡೋಕೆ ಕಾಣ್ತಾ ಇದೆ. ರೈಟ್, ಲೆಟ್ಸ್ ಗೆಟ್ ಆನ್ ಟು ಬಿಸ್ನೆಸ್. ಗೊತ್ತಾ ಇದ್ದಾರಾ? ಇದ್ದಾರೆ ಸರ್, ಬನ್ನಿ ಬನ್ನಿ ಸರ್. ಗುಡ್ ಈವ್ನಿಂಗ್ ಮೇಡಮ್. ಹಲೋ ಇನ್ಸ್ಪೆಕ್ಟರ್, ಏನ್ ವಿಷಯ? ನಾನು ಹೇಳೋ ವಿಷಯ ಕೇಳಿ ನೀವು ಶಾಕ್ ಆಗಬೇಡಿ. ಸ್ವಲ್ಪ ಹೊತ್ತು ಮುಂಚೆ ಪ್ರಭಾತ್ ನರ್ಸಿಂಗ್ ಹೋಮ್ ಅಂತ ಕಿರಣ್ ತಪ್ಪಿಸ್ಕೊಂಡಿದ್ದಾನೆ. ಇಟ್ಸ್ ಅ ಫ್ಯಾಕ್ಟ್. ಇಂಥ ಒಂದು ಸಂದರ್ಭದಲ್ಲಿ ನೀವು ಮನೇಲಿ ಒಂಟಿಯಾಗಿರೋದು ಒಳ್ಳೇದಲ್ಲ. ಕಿರಣ್ ತಪ್ಪಿಸ್ಕೊಂಡಿರೋದು ನೋಡಿದ್ರೆ ಪ್ಲೀಸ್ ದಯವಿಟ್ಟು ಅದನ್ನ ಹೇಳ್ಬೇಡಿ. ನನಗ್ ಗೊತ್ತು ನಾನು ಏನ್ ತಪ್ಪು ಮಾಡ್ದೆ ಅಂತ. ನನಗೆ ಶಿಕ್ಷೆ. ನೀವು ಶಿಕ್ಷೆ ಅನುಭವಿಸೋದು ಅಥವಾ ಕಿರಣ್ ನಿಮ್ಗೆ ಶಿಕ್ಷೆ ಕೊಡೋದು ನಮಗ್ ಬೇಕಾಗಿಲ್ಲ. ನಾವಿಲ್ಲಿಗೆ ಬಂದಿರೋದು ನಿಮ್ ಪ್ರಾಣನ ಸೇಫ್ ಗಾರ್ಡ್ ಮಾಡಕ್ಕೆ. ಅದಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡಾಗಿದೆ. ಕೂತ್ಕೊಳ್ಳಿ, ಹೇಳ್ತೀನಿ. ಪ್ಲೀಸ್ ಇರೋ. ಮೇಡಮ್, ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಿರಣ್ ನಾವು ಅರೆಸ್ಟ್ ಮಾಡಬೇಕಾಗಿರೋದು ನಮಗ್ ಮುಖ್ಯ. ಅದಕ್ಕಿಂತ ನಿಮ್ ಪ್ರಾಣನ ಅವನಿಂದ ಕಾಪಾಡಬೇಕಾದ್ರೆ ನಿಮ್ ಸಹಾಯ ನಮ್ಗಿನ್ನೂ ಮುಖ್ಯ. ಈಗ ನಾನೇನ್ ಮಾಡ್ಬೇಕು ಇನ್ಸ್ಪೆಕ್ಟರ್? ಕಿರಣ್ ನಾವು ಅರೆಸ್ಟ್ ಮಾಡೋವರೆಗೂ ನೀವು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ವಾಟ್? ಇನ್ಸ್ಪೆಕ್ಟರ್, ನನ್ನ ಕಾಪಾಡಬೇಕಾಗಿರೋದು ನಿಮ್ ಕರ್ತವ್ಯ. ಆದ್ರೆ ನಾನೆಲ್ಲೂ ಆಚೆನೆ ಹೋಗ್ಬಾರ್ದು ಅಂದ್ರೆ ಸದಾ ಈ 4 ಗೋಡೆ ಮಧ್ಯೆ ನಾನು ಹೇಗಿರ್ಲಿ? ನೋಡಿ, ಈಗ ನಮ್ಮ ಪ್ರಯಾರಿಟಿ ನಿಮ್ಮ ಸೆಕ್ಯೂರಿಟಿ. ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ. ಈ ಮನೆ ಸುತ್ತಲೂ 24 ಗಂಟೆ ನಮ್ಮ ಪೊಲೀಸ್ನವರು ಮಫ್ಟಿಯಲ್ಲಿ ಕಾಯ್ತಿರ್ತಾರೆ. ಓಕೆ? ಒಂದು ವಿಷಯ, ಅದನ್ನ ನಾನು ನಿಮ್ಗೆ ಹೇಳ್ಬಾರ್ದು, ಬಟ್ ನಿಮ್ಮ ಎಚ್ಚರಿಗೋಸ್ಕರ ಹೇಳ್ತಿದ್ದೀನಿ. ಕಿರಣ್ನ ನಾವು ಅರೆಸ್ಟ್ ಮಾಡೋವರೆಗೂ ನಿಮ್ ಪ್ರಾಣ ನಿಮ್ ಕೈಲಿಲ್ಲ. ಪ್ಲೀಸ್ ಮೈಂಡ್ ಇಟ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಐ ಆಮ್ ಸಾರಿ ಲತಾ, ಇಟ್ಸ್ ನಾಟ್ ಎ ಗುಡ್ ಮಾರ್ನಿಂಗ್.
ಗೊತ್ತು. ಆದ್ರೆ ಏನ್ ಮಾಡಕ್ಕಾಗುತ್ತೆ ಡಾಕ್ಟರ್? ಜೀವನದಲ್ಲಿ ಏನೇನ್ ನಡಿಬೇಕು ನಡ್ದೇ ತೀರುತ್ತೆ. ನೀ ಹೇಳೋದು ಒಂದ್ ರೀತಿ ನಿಜ. ಆದ್ರೆ ನಮ್ಮ ಆಸೆಗೆ ತಕ್ಕ ಜೀವನನ ರೂಪಿಸ್ಕೊಳ್ಳೋ ಶಕ್ತಿ ನಮ್ ಕೈಲಿದೆ. ಚಿಕ್ಕ ವಯಸ್ಸಿನಿಂದಲೂ ನನಗೊಂದೇ ಆಸೆ ಡಾಕ್ಟರ್. ನನಗೆ ಅಂತ ಒಂದು ಜೀವನ ಬೇಕು. ಆ ಜೀವನ ಸುಖಮಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನೀನ್ ಸಂತೋಷವಾಗಿರ್ಬೇಕು ಅಂತಲೇ ನಿನ್ ಗಂಡನ್ನ ಮನುಷ್ಯನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಕೋರ್ಟ್ ಮೂಲಕ ಡೈವರ್ಸ್ ತಂದು ಕೊನೆವರೆಗೂ ನೀನೇ ಅವನ್ನ ದೂರ ಮಾಡ್ಬಿಟ್ಟೆ. ನಿಜ ಡಾಕ್ಟರ್, ನಾನ್ ಯಾಕೆ ದೂರಾದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಕಿರಣ್ ಒಟ್ಟಿಗೆ ಬಾಳುವಂತ ಸಂದರ್ಭ ಬಂದಿದ್ದಿದ್ರೆ ಅದರಿಂದ ನಿಮ್ಮೊಬ್ಬರಿಗೆ ಮಾತ್ರ ನೆಮ್ಮದಿ ಸಿಗ್ತಿತ್ತು. ಒಬ್ಬ ಪೇಷಂಟ್ ನ ಗುಣಪಡಿಸ್ತೇನೋ ಹೆಮ್ಮೆ ತೃಪ್ತಿ ನಿಮ್ಮೊಬ್ಬರಿಗೆ ಮಾತ್ರ ಸಿಗ್ತಿತ್ತು ಅಷ್ಟೇ. ಆದ್ರೆ ಒಳ್ಳೆ ಗಂಡ ಜೊತೆ ಬಾಳೋ ಸೌಭಾಗ್ಯ ನನಗ್ ಮಾತ್ರ ಸಿಗ್ತಿರ್ಲಿಲ್ಲ ಡಾಕ್ಟರ್. ಕಿರಣ್ ಕಾಯಿಲೆ ಗುಣಪಡಿಸೋ ಶಕ್ತಿ ನಿಮ್ಗಿರ್ಬೋದು, ಆದ್ರೆ ಅವ್ರ ಸಂದೇಹನ ಕಿತ್ತಾಕೋ ಶಕ್ತಿ ನಿಮ್ಗಿದ್ಯಾ? ಎಂತ ಹೆಣ್ಣಾದ್ರೂ ಸಂದೇಹ ಪಡೋ ಗಂಡಸಿನ ಜೊತೆ ಸುಖವಾಗಿ ಬಾಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ನನಗೆ ಅಂತ ಬೇರೆ ಒಂದು ಜೀವನನ ಅಪೇಕ್ಷೆ ಪಟ್ಟೆ. ಇದು ತಪ್ಪ? ಗಾಡ್ ಬ್ಲೆಸ್ ಯು. ನಿನಗೊಂದು ಜೀವನ ದೊರೆತು ನೀನ್ ಸಂತೋಷವಾಗಿರೋದಾದ್ರೆ ನನಗೂ ಸಂತೋಷ. ನೀವು ನಿಜ ಹೇಳಿ ಡಾಕ್ಟರ್, ನಾನು ಮತ್ತೆ ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂತೀರಾ? ನಿನ್ನ ಈಗಿನ ಪರಿಸ್ಥಿತಿಲಿ ನಾನು ಹಾಗೆ ಹೇಳೋಕೆ ನನಗೆ ಮನಸ್ಸು ಬರಲ್ಲ ಲತಾ. ನೀವೊಬ್ರಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್, ನನ್ನೊಬ್ರು ಇಷ್ಟಪಡ್ತಿದ್ದಾರೆ. ಅವ್ರಿಗೂ ಹೆಂಡತಿ ತೀರ್ ಹೋಗಿ ಜೀವನದಲ್ಲಿ ತುಂಬಾ ಜಿಗುಪ್ಸೆಯಿಂದ ಇದ್ದಾರೆ. ಜೀವನದಲ್ಲಿ ಸೋತಿರೋ ನನಗೆ ಬಾಳ್ವೆ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಒಪ್ಕೊಂಡಿದ್ದೀನಿ ಡಾಕ್ಟರ್. ಅವ್ರು ತುಂಬಾ ಒಳ್ಳೆಯವರು. ಅವ್ರ ಹೆಸರು ಮೋಹನ್ ಅಂತ. ನಾಳೆನೇ ನಮ್ಮ ಎಂಗೇಜ್ಮೆಂಟು. I am Mohan. Hello, I am Dr. Jairaj. Please. Thank you. Mr. Mohan, ಪೊಲೀಸ್ನವರು ಕಿರಣ್ ಹಿಡಿಯೋವರೆಗೆ ನಿಮ್ಮ ಎಂಗೇಜ್ಮೆಂಟ್ ನ ಮುಂದಕ್ಕೆ ಹಾಕೋದು ಒಳ್ಳೇದು ಅಂತ ನನಗನ್ಸುತ್ತೆ. ಡಾಕ್ಟರ್, ಒಬ್ಬ ಹುಚ್ಚನಿಗೆ ಹೆದರ್ಕೊಂಡು ನಾಳೆ ನಡೆಯೋ ಒಳ್ಳೆ ಕಾರ್ಯ ನಿಲ್ಸೋದ? ಜೀವನದಲ್ಲಿ ನೆಮ್ಮದಿಗೋಸ್ಕರ ಹಂಬಲಿಸ್ತಿರೋ ಒಂದು ಹೆಣ್ಣು ಗಂಡಿನ ಜೋಡಿಗೆ ಸಿಗಬಹುದಾದಂತ ಒಳ್ಳೆ ಅವಕಾಶ ತಡೆಯೋದಕ್ಕೆ ನಾನು ಒಪ್ಪೋದಿಲ್ಲ ಡಾಕ್ಟರ್. ಇವತ್ತೊಂದು ದಿವಸ ನೀವು ಲತಾನ್ ಕಾವಲ್ ಕಾಯ್ಬೋದು, ಆದ್ರೆ ನಾನು ಇವಳ ಕೈ ಹಿಡಿದು ಜೀವನವೆಲ್ಲ ಜೊತೆಯಾಗಿದ್ದುಕೊಂಡು ಬಾಳೋದಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಹುಚ್ಚ ಪೇಷಂಟ್ ಏನೂ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮಿಸ್ಟರ್ ಮೋಹನ್, ನಿಮ್ಮ ಎಂಗೇಜ್ಮೆಂಟ್ ನಿಲ್ಸಿ ನಿಮ್ಮ ಸುಖ ಸಂತೋಷಕ್ಕೆ ಅಡ್ಡಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಪೇಷಂಟ್ 3ನೇ ಕೊಲೆ ಮಾಡದೇ ಇರಲಿ ಅನ್ನೋದೇ ನನ್ನ ಈ ಪ್ರಯತ್ನ.